ಈ ಮುದುಕನ ಫೋಟೋ ಇರೋಕ್ಕಾಗದ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇದೇ ಥರ ಫೋಟೋ ಇನ್ನೊಬ್ಬತ್ನಲ್ಲಿ ಅದ ಅಂಗಡಿ ಹತ್ತ ಕೊಟ್ಟ, ಅಂಗಡಿ ಹತ್ತ ತಿನ್ನಕ್ಕೆ ಗೆಜ್ಜಿರಿ ಕೊಟ್ಟ. ಅದು ನೋಡಿ ನಾನು ಅಂಗಡಿ ಹತ್ತ ಕೊಟ್ಟೆ, ಅಂಗಡಿ ಹತ್ತ ನನಗನ ಗೆಜ್ಜಿರಿ ಕೊಟ್ಟ ಉದ್ದುದ್ದನವು. ಅವಾಗ ನನಗೆ ಗೊತ್ತಾಯ್ತು ಈ ಮುದುಕನ ಫೋಟೋ ಭಾಳ ಇಂಪಾರ್ಟೆಂಟ್ ಆದಂತ. ಇಲ್ಲಿ ಬಂತಲ್ಲೇ ಗಾಡಿಗೆ ಹಚ್ಚಿದ ಫೋಟೋ ಕಿತ್ಕೊಂಡು ಹೋದೆ. ನನಗೆಲ್ಲಿ ಓದಕ್ಕೆ ಬರ್ತದಪ್ಪ ಇದು. ಇದನ್ನು ಓದಕ್ಕೆ ಬರೋದಿಲ್ಲ. ನಾನೆಲ್ಲಿ ಸಾಲಿ ಓದಿನ ಅಂತ ನನಗೆ ತಂದು ಕೊಟ್ಟೆ ಕೊಡಿ, ಓದಕ್ಕೆ ಬರೋದಿಲ್ಲ ನನಗೆ. ತಿಕ್ಕವಳಿದ್ದಂಗೆ ಇದ್ದಾಗ ಇದನ್ನ ತಗ. ಹಾಂ ಕಷ್ಟ ಹೇಳಪ್ಪ ತಗ ಸಿಯಾವ ನೋಡಿ ಗೆಜ್ಜಿರಿ. ಅಂದ್ರೆ ಮುದುಕನ ಫೋಟೋ ಎಲ್ಲ ಕಾಗದದಾಗ ಕೆಲಸ ಮಾಡೋದಿಲ್ಲ, ಒಂದೇ ಕಾಗದದಾಗ ಕೆಲಸ ಮಾಡುತ್ತಂತ ಗೊತ್ತಾಯ್ತು. ಆ ಕಾಗದಕ್ಕೆ ರೊಕ್ಕಂತರಂತ ಗೊತ್ತಾಯ್ತು. ಬಟ್ಟಿಗೇನು ಚಿಂತಿದ್ದಿಲ್ಲಪ್ಪ, ಆರಾಮ್ ಡ್ಯಾನ್ಸಿಂಗ್ ಕಾರ್ನಾಗ ಸಿಗ್ತಿದ್ವು, ಹಂಗೆ ಒಮ್ಮೆ ರೊಕ್ಕ ಸಿಗ್ತಿದ್ವು. ಒಂದಿನಿಂತ ಬಟ್ಟೆ ಸಿಕ್ಕಿದ್ವು ನಿನ್ನ ಕೊಡಿ, ಅಂಗಡಿಯವ್ರಿಗೆ ರೊಕ್ಕ ಕೊಡೋದೇ ಬೇಕಿದ್ದಿಲ್ಲ ನೋಡು, ಇದ್ದಲ್ಲಿಗೆ ತಿನ್ನಕ್ಕೆ ತಂದು ಕೊಡೋರು. ಎಲ್ಲ ರೆಡಿ ಇತ್ತು. ನಾನು ರಿಮೋಟ್ ಹುಡ್ಕೋಕೆ ಮೇನ್ ಪಾಯಿಂಟ್ ಮಾತು ಕಲಿಬೇಕು, ಹೆಂಗೆ ಕಲಿಬೇಕಂತ ಯೋಚನೆ ಮಾಡ್ಕೊಂತ ಕುಂತೆ. ಇಲ್ಲೊಬ್ಬ ತಣ್ಣನ ಪ್ಯಾಂಟ್ ಯಾಕೆ ಮೈಗೆ ಹೊರಕಂದಿತ್ತು, ಯಾಕೆ ಪ್ಯಾಂಟ್ ಹೊರಕಂದಂತ ಸ್ವಲ್ಪ ಸೀದಾ ಮಾಡಿದೆ. ಪಾಪ ಅಣ್ಣಿಗೆ ಬೇಜಾರಾಯ್ತು ಅಂತ ಅನಿಸ್ತು. ಸುಮ್ಮನೆ ಯಾಕೆ ನಡೆಯಕಡೆ ಮತ್ತೆ ಹೆಂಗಿದ್ದಂಗೆ ಮಾಡಮಂತ ಮತ್ತೆ ಒಳಗೆ ಸಿಗಿಸಿದೆ. ನಿಮ್ಮ ಮೌನ ಬ್ಯಾಲಿ ಚಲ ಮನುಷ್ಯನ ಮಾಡಿದ್ದೆನಲ್ಲ ನಾನು. ನಿಮ್ಮ ಮೌನ ಗಬ್ಬು ಇನ್ನೆಂಬ ಅಂಗಡಿ ಕಡೆ ಕೆಡಿ ಒತ್ತೀನಿ. ನಾನು ಮಾಡೋದು ಯಾರಿಗೆ ಹಿಡಿಸ್ತಿರ್ಲಿಲ್ಲ, ನಾನೇನೋ ತಪ್ಪು ಮಾಡಕತ್ತೀನಿ ಅನಿಸ್ತು.